ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಆ್ಯಸ್ ಇಟ್ ಈಸ್ ಇಡ್ಲಿ ಮಾಡಿದ್ದೀನಿ. ನಿನ್ನೆ ಫರ್ಮೆಂಟೇಷನ್ ಆಗಿದೆ ಇಡ್ಲಿ, ರವೆ ಇಡ್ಲಿ ಇದು. ಯಾಕೆ ಇಡ್ಲಿ ಮಾಡ್ತಾರೆ ಡೈಲಿ ಮಾಡೋದಿಲ್ಲ, 2 ಡೇಸ್ ಅಥವಾ 3 ಡೇಸ್ಗೊಂದ್ಸಲ ಬೇಕು. ಬಿಕಾಸ್ ನನ್ನ ಪಾಪು ನಮ್ಮ ಮನೇಲಿ ಇಡ್ಲಿ ತಿಂತಾರೆ. ಸೊ ಹಾಗಾಗಿ ಅವರಿಗೆ ಏನು ಬೇಕೋ ಅದನ್ನೇ ನಾನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇಡ್ಲಿ ಪ್ಯಾನ್ ತೊಗೊಂಡು ಇಡ್ಲಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ ಕೂಡ. ನೀವು ಒಂದು ಸಲ ಟ್ರೈ ಮಾಡಬಹುದು. ಇಡ್ಲಿ ಯಾವ ರೀತಿ ಮಾಡಿದ್ದೀನಿ, ಯಾವ ರೀತಿ ನೆನೆ ಹಾಕಿದ್ದೀನಿ ಅನ್ನೋದನ್ನು ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋದಲ್ಲಿ ನೋಡಿ, ನನ್ನ ವಿಡಿಯೋದಲ್ಲಿ ಚೆಕ್ ಮಾಡಿ, ಆ ವಿಡಿಯೋ ಬರುತ್ತೆ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ನಾನು ಹೊಸಬಳಾಗಿ ನಾನು ಯೂಟ್ಯೂಬ್ಗೆ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಸಪೋರ್ಟ್ ಅವಶ್ಯಕತೆ ಇದೆ. ನೀವು ಸಪೋರ್ಟ್ ಮಾಡಿದಲ್ಲಿ ನನಗೆ ಖಂಡಿತ ಇನ್ನು ಹೊಸ ವೀಡಿಯೋಸ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಆಗ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗಾಗಿ ನಾನು ಖಂಡಿತ ನನಗೇನು ಟ್ಯಾಲೆಂಟ್ ಇದೆಯಾ ಅದ್ರ ಮೂಲಕ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನ ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಅಲ್ಲಿ ಪಲ್ಯ ಆಗ್ತಿದೆ. ಇಲ್ಲಿ ಚಟ್ನಿಗೋಸ್ಕರ ಹುರ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಅಲ್ಲಿ ಪಲ್ಯ ಆಗ್ತಿದೆ, ಇಲ್ಲಿ ಇಡ್ಲಿ ಆಗ್ತಿದೆ. ಹರಿಬರಿಲಿ ಸ್ಟಾರ್ಟ್ ಆಗ್ತಿದೆ. ಬಿಕಾಸ್ ಸ್ಕೂಲ್ಗೆ ಹೋಗಬೇಕು, ದೊಡ್ಡ ಮಗ. ಹಾಗಾಗಿ ಹೀಗೆ ಹೆಣ್ಮಕ್ಳ ಲೈಫು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಸಾಗ್ತಾ ಇರುತ್ತೆ. ಅದು 11-12 ಓ ಕ್ಲಾಕ್ ಅಷ್ಟೊತ್ತಿಗೆ ಮುಗಿಯುತ್ತೆ. ಬಿಕಾಸ್ ಎಲ್ಲ ಮಾಡಬೇಕಲ್ವ, ಅಷ್ಟೊತ್ತಾಗುತ್ತೆ. ಓಕೆ, ಚಟ್ನಿಗೋಸ್ಕರ ಅಲ್ಲಿ ಕಾಯಿ, ಮೆಣಸಿನ್ಕಾಯಿ, ಉಪ್ಪು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಸ್ವಲ್ಪ ಕಡಲೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಹೇಳ್ತಾಯಿದ್ದೀನಿ, ಕಾಯಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಡಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಚಟ್ನಿ ರೆಡಿ ಆಗುತ್ತೆ. ನಾನು ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂತ ತೆಗಿತಾ ಇದ್ದೀನಿ, ಹಾಕಿದ್ದೀನಲ್ಲ. ಓಕೆ, ಅದಕ್ಕೋಸ್ಕರ. ಓಕೆ, ಇಲ್ಲಿ ಕುಕ್ಕರಲ್ಲಿ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ. ಏಕೆಂದರೆ ಮೊಳ್ಳೆ ಹುಳ್ಳಿಕಾಳು ಸಾಂಬಾರು ಬೇಗ ಆಗುತ್ತೆ ಅಂತ, ಮೊಳಕೆ ಕಟ್ಟಿರೋಂಥ ಕಾಳು ಸಾಂಬಾರು, ಅದು ಪಟಾಪಟ್ ಆಗುತ್ತೆ ಅಡುಗೆ ಅಂತ ಹೇಳಿಬಿಟ್ಟು ಅದನ್ನು ಇಟ್ಬಿಟ್ಟಿದ್ದೀನಿ ಕುಕ್ಕರ್ಗೆ. ಮೊಳಕೆ ಕಟ್ಟಿರೋಂಥ ಕಾಳನ್ನ ಫ್ರಿಜ್ ಒಳಗಡೆ ಇಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ಇದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನೋಡ್ಬಿಟ್ಟು. ಮತ್ತು ಅದನ್ನು ಒಂದು 2-3 ಸಲ ವಾಶ್ ಮಾಡಿಕೊಂಡು ತೊಳ್ಕೊಂಡು ಮತ್ತೆ ಅದಕ್ಕೆ ನೀರು ಹಾಕಿ 2 ವಿಷಲ್ ಕೂಗಿಸ್ತಿದ್ದೀನಿ. ಅಂದರೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಮಾಡೋ ರೀತಿಯೇ ನಾನು ಕೂಡ ಮಾಡ್ತೀನಿ. ಬಟ್ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಅಷ್ಟೇ. ಇದನ್ನು ಕುಕ್ಕರ್ನ 2 ವಿಷಲ್ ಕೂಗಿಸಿ ಅಲ್ಲಿಗೆ ಸಾಂಬಾರಿಗೆ ಆದ ಹಾಗೆ ಸಾಂಬಾರು. ಅದಕ್ಕೆ ಸ್ವಲ್ಪ ಖಾರ ಎಲ್ಲ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ 2 ಸ್ಪೂನ್ ಸಾಂಬಾರು ಪುಡಿ, ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಖಾರಕ್ಕೆ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಆ ಖಾರನ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸಿದ್ಮೇಲೆ ಈ ಒಂದು ಬೆಂದಿರುತ್ತಲ್ಲ ಅದನ್ನು ಅದರೊಳಗಡೆ ಹಾಕಿ. ಅದಕ್ಕೆ ಸಾಂಬಾರು ಕೂಡ ರೆಡಿ ಆಗಿರುತ್ತೆ. ನೋಡಿ, ನಾನು ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಅಂದರೆ ನಾನು ಇಟ್ಟಿರೋವಂಥ ರೀತಿ ಇದು. ನೋಡ್ಕೋಬೋದು ನೀವಿಲ್ಲಿ ಸಾಂಬಾರಿಗೆ ಏನೇನು ಹಾಕಿದ್ದೀನಿ ಅಂತ. ನೀರುಳ್ಳಿ, ಸಾಂಬಾರು ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕಿದ್ದೀನಿ. ಮತ್ತು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ. ನೀವು ನೋಡ್ತಾ ಇರಬಹುದು, ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಆಗಿರುತ್ತಲ್ಲ, ಆ ಪೇಸ್ಟ್ನ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಬೆಂದಿರುವಂಥ
ಮೊಳಕೆ ಹುಳಿ ಕಾಳನ್ನ ಅದ್ರೊಳಗಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ. ಖಾರಕ್ಕೆ ಹುಣಸೆಹಣ್ಣು ಹಾಕಿರ್ತೀರ ಅಂದರೆ ಬೇಡ ಹುಣಸೆ ಹುಳಿ ಹಾಕೋದು, ಇಲ್ಲಾಂದರೆ ಹುಣಸೆ ಹುಳಿನ ಹಿಂಡಬೇಕಾಗತ್ತೆ ಲಾಸ್ಟಲ್ಲಿ. ಓಕೆ ಇಲ್ಲಿ ನನಗೆ ಹರಿಬರಿಲಿ ಹಾಕಬೇಕಾಗಿದೆ ಅಡುಗೆ. ಸೊ ಹಾಗಾಗಿ 3-4 ಕಡೆ ಎಲ್ಲ ಕಡೆನೂ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೆ. ಓಕೆ, ಇಲ್ಲಿ ನಾನೊಂದು ಸ್ಲೋಗನ್ ಹೇಳ್ತೀನಿ, ಅದ್ರ ಅರ್ಥನೂ ಹೇಳ್ತೀನಿ, ನೋಡಿ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ, ಹಾಗೆ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿರುತ್ತದೆ. ನಿನ್ನ ಬದುಕಿನಲ್ಲಿ ಏನಾದರೂ ಒಂದು ಸ್ಲೋಗನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ, ಹಾಗೆ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿರುತ್ತದೆ. ನಿನ್ನ ಬದುಕಿನಲ್ಲಿ ಏನಾದರೂ ಅದು ನಿನ್ನ ಒಳಿತಿಗಾಗಿ. ಅಂದರೆ ನಮಗೆ ಕಳೆದು ಹೋಗಿರೋ ಟೈಮು ಅದು ನಮ್ಮ ಜೀವನದಲ್ಲಿ ನೆನಪಷ್ಟೇ ಆಗಿರುತ್ತೆ, ಆದರೆ ಕೆಟ್ಟ ಸಮಯ ಅನ್ನೋದಿರುತ್ತಲ್ಲ ಅದು ನಮಗೆ ಪಾಠ ಕಲಿಸುತ್ತೆ. ಅದು ನಮಗೆ ಬದುಕಿನಲ್ಲಿ ನಮ್ಮ ಬದುಕಿನಲ್ಲಿ ಏನಾದರೂ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ದೇವ್ರು ಹೇಳ್ತಾ ಇರೋ ರೀತಿ ಅಂತ ಅನಿಸುತ್ತೆ. ಆದರೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೂ ದೇವರು ಒಳ್ಳೆಯದಕ್ಕೆ ಅಂತ ಹೇಳಿದ್ರು, ಆದರೆ ಅಷ್ಟೊಂದು ಪೇಷನ್ಸ್ ನಮ್ಮಲ್ಲಿ ಇರೋದಿಲ್ಲ. ಬಿಕಾಸ್ ನಮಗೆ ನಮ್ಮ ಮನಸ್ಸಿನಲ್ಲಿ ಏರುಪೇರುಗಳಾಗ್ತಾನೇ ಇರುತ್ತೆ. ಯಾಕೆಂದರೆ ನಾವು ಮನುಷ್ಯಲ್ವಾ, ನಮಗೆ ಏನಂತ ಕೆಟ್ಟದ್ದು ಮಾತ್ರ ಆಗಬಾರ್ದು, ಬಿಕಾಸ್ ಒಳ್ಳೇದು ಮಾತ್ರ ಆಗಬೇಕು. ಎಲ್ರಿಗೂ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ, ಈವನ್ ನನಗೂ ಕೂಡ. ಏಕೆಂದರೆ ಕೆಟ್ಟದ್ದಾದರೆ ನಮಗೆ ತಡ್ಕೊಳಕ್ಕಾಗಲ್ಲ, ಅದೇ ಒಳ್ಳೇದಾದರೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀವಿ. ಹೆವಿ ಏನಂತ ಹೇಳ್ತಾರೆ, ನನಗೆ ಒಳ್ಳೇದಾಗ್ತಿದೆ ದೇವ್ರದಿಂದ ಈ ಥರ ಹೇಳ್ತೀವಿ. ಅದೇ ಕೆಟ್ಟದ್ದು ಆಗ್ತಿದೆ ಅಂತಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಯಾರೊಬ್ರಿಗೂ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಬಟ್ ಆದರೆ ದೇವ್ರು ಏನು ಮಾಡ್ತಾನೆ, ಕೊಟ್ಬಿಡ್ತಾನೆ ಒಂದೊಂದು ಸಲ ನಿಮಗೆ ಏನೋ ಒಂದು ನಿಮ್ಮ ಮನಸ್ಸಿಗೆ ಘಾಸಿ ಆಗುವಂಥದ್ದು ಏನೋ ಒಂದು ನಿಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ. ಆದರೆ ಅದು ಏನಂತ ಹೇಳ್ಬೋದು ಅಂದರೆ ಸಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸಹಿಸ್ಕೊಳ್ಳೋಕ್ಕೆ. ಬಟ್ ಆದರೂ ಸಹಿಸ್ಕೊಂಡು ಬದುಕಲೇಬೇಕಾಗತ್ತೆ, ಏಕೆಂದರೆ ಅದೇ ಜೀವನ ಅಲ್ವಾ. ಅದನ್ನು ದಾಟ್ಕೊಂಡು ಹೋದಾಗಲೇ ಅಲ್ವಾ ಅದು ನಮಗೆ ಈ ರೀತಿ ಇರುತ್ತೆ. ನಮ್ಮ ಕೆಟ್ಟ ಸಮಯ ನಮಗೆ ಅದು ಪಾಠವಾಗಿ ಕನ್ವರ್ಟ್ ಆಗಿರುತ್ತಲ್ವ. ಆಗ ನಮಗೆ ಏನನ್ಸುತ್ತೆ, ಇಲ್ಲ ಇದು ನನ್ನ ಜೀವನದಲ್ಲಿ ಪಾಠ ಕಲ್ತೀನಿ, ಸೊ ಇದೆಲ್ಲ ನನ್ನ ಒಳ್ಳೆಯದಕ್ಕೆ ದೇವ್ರು ಮಾಡ್ತಾ ಇದ್ದಾನೆ, ನನ್ನ ಒಳ್ಳೆಯದಕ್ಕೆ ಎಲ್ರಿಗೂ ಒಳ್ಳೇದು ಮಾಡ್ತಾನೆ ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಇದೊಂಥರ ಸ್ಲೋಗನ್ ಏನಂತ ಹೇಳಿದರೆ ಎಲ್ಲರ ಜೀವನದಲ್ಲೂ ನಡೆಯುವಂಥ ಸ್ಲೋಗನ್. ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತೆ ಅಷ್ಟೇ. ಓಕೆ ಫೈನ್, ಚೆನ್ನಾಗಿದೆ, ಬಟ್ ಇಷ್ಟ ಆಯಿತು, ಸೊ ಹಾಗಾಗಿ ಹೇಳಿದೆ. ಇದನ್ನ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ನೋಡಿ, ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಇನ್ನು ಡಿಫ್ರೆಂಟ್ ವಿಡಿಯೋಸ್ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು, ಯಾವ ರೀತಿ ವಿಡಿಯೋಸ್ ಮಾಡಲಿ ಅಂತ. ಆವಾಗ ನನಗೆ ನನ್ನ ವೀಡಿಯೋಸ್ ಕೂಡ ನೋಡ್ತಾ ಇದ್ದಾರೆ, ಇಂಟ್ರೆಸ್ಟ್ ಇದೆ ಜನಗಳಿಗೆ, ನಾನು ಯಾವ ರೀತಿ ಮಾಡಿದ್ರೆ ಜನಗಳಿಗೆ ಇನ್ನೂ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಖಂಡಿತ ನನಗೆ ಒಂದು ವೀಡಿಯೋಸ್ ಮಾಡೋಕ್ಕೆ ಒಂದು ಏನಂತಾರೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಮೋಟಿವೇಶನ್ ಸಿಗ್ಬೇಕಾಗತ್ತೆ. ಹಾಗಾಗಿ ಓಕೆ ಫೈನ್. ಇಲ್ಲಿ ಸಾಂಬಾರು ಕುದೀತಾ ಇದೆ, ಉಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರು ರೆಡಿ ಆಯಿತು. ಅಲ್ಲಿ ಇನ್ನು ಇಡ್ಲಿ ಕೂಡ ರೆಡಿ ಆಗಿದೆ, ಪಲ್ಯ ರೆಡಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಬಟ್ ಏನು ಹೇಳೋದು, ಸುಮ್ಮನೆ ಇನ್ನೊಂದು ಸ್ಲೋಗನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅದು ನಾನೇ ಬರ್ತಿರೋದು. ಜೀವನ ನಾವು ಅಂದುಕೊಂಡಂತೆ ಸಾಗದು, ಅದು ಕರೆದುಕೊಂಡಂತೆ ನಾವು ಹೋಗಬೇಕು, ಅದೇ ಜೀವನ. ಹೌದಲ್ವ ಫ್ರೆಂಡ್ಸ್? ಜೀವನದಲ್ಲಿ ನಾವು ಅಂದ್ಕೊಂಡಂತೆ ಸಾಗಿದ್ದರೆ ದೇವ್ರು ಏನಕ್ಕೆ ಬೇಕಾಗಿತ್ತಲ್ವ ಅಲ್ವಾ ಫ್ರೆಂಡ್ಸ್? ಸೊ ಅದು ಹೇಗೆ ಕರೆದುಕೊಂಡು ಹೋಗುತ್ತೋ ಹಾಗೆ ನಾವು ಕೂಡ ಹೋಗಬೇಕು, ಆವಾಗಲೇ ಅಲ್ವಾ ಅದು ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ. ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಜೀವನ ನಾವು ಅಂದುಕೊಂಡಂತೆ ಸಾಗೋದು, ಅದು ಕರೆದುಕೊಂಡಂತೆ ನಾವು ಹೋಗಬೇಕು, ಅದೇ ಜೀವನ.
ನಮ್ಮ ಮುಂಚೆನೇ ನಮ್ಮ ಸೃಷ್ಟಿ ಮಾಡಿರ್ತಾನೆ ಸೃಷ್ಟಿಕರ್ತ, ನೀನು ಈ ಥರನೇ ಇರಬೇಕು ಅಂತ ಸೃಷ್ಟಿ ಮಾಡಿರ್ತಾನೆ. ನಾವು ಅಂದ್ಕೊಂಡಂಗೆ ಗುರಿನ ಮುಟ್ಟಬಹುದು. ನಾವು ಏನು ನಮ್ಮ ಎಫರ್ಟ್ ಮೂಲಕ ನಾವು ಅಂದ್ಕೊಂಡಿರೋದನ್ನು ಅಂದರೆ ಗುರಿನ ಮುಟ್ಟಬಹುದು. ಬಟ್ ಜೀವನದಲ್ಲಿ ದೇವರು ಹೆಂಗೆ ಕರ್ಕೊಂಡು ಹೋಗ್ತಾನೋ ಹಾಗೇ ನಾವು ಹೋಗಬೇಕಾಗತ್ತೆ. ಅದೇ ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಷ್ಟೇ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಂಡಿದ್ದು ಈ ಥರ, ಸೊ ಹಾಗಾಗಿ ಹೇಳಿದೆ. ಓಕೆ, ಮತ್ತು ಇನ್ನೊಂದು ಹೇಳ, ಸೆಲ್ಫ್ ಬಿಲೀಫ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಅರ್ನ್ ಯು ಸಕ್ಸಸ್. ಅಂದರೆ ಸೆಲ್ಫ್ ಬಿಲೀಫ್ ಆ್ಯಂಡ್ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಅರ್ನ್ ಯು ಸಕ್ಸಸ್. ನಮ್ಮ ಮೇಲೆ ನಂಬಿಕೆ ಇರಬೇಕು, ಮತ್ತು ನಾವು ಕಷ್ಟ ಅಂದರೆ ಹಾರ್ಡ್ ವರ್ಕ್ ಅಂದರೆ ಕಷ್ಟಪಟ್ಟು ದುಡಿಬೇಕು. ಅದು ನಮಗೆ ಎಲ್ಲೋ ಒಂದು ಕಡೆ ಸಕ್ಸಸ್ ತಂದು ಕೊಡುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಖಂಡಿತ ಸಕ್ಸಸ್ ತಂದು ಕೊಡುತ್ತೆ. ಓಕೆ, ಎಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಬಾ, ಸಿ ಯು, ಟೇಕ್ ಕೇರ್.